ನಿಮಗೆ ಒಂದು ಗುಡ್ ನ್ಯೂಸು, ಒಂದು ಬ್ಯಾಡ್ ನ್ಯೂಸು ಹೇಳ್ತೀನಿ. ಏನಪ್ಪ ಅಂದರೆ ಗುಡ್ ನ್ಯೂಸು, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಖರ್ಚು ಮಾಡೋದಕ್ಕೆ ಆಗದೇ ಇರೋಷ್ಟು ಹಣವನ್ನು ಸಂಪಾದಿಸ್ತೀವಿ ನಾವೆಲ್ಲರೂ. ದ್ಯಾಟ್ಸ್ ದಿ ಗುಡ್ ನ್ಯೂಸ್. ಓಕೆ, ವಿ ವಿಲ್ ನೆವರ್ ಬಿ ಏಬಲ್ ಟು ಸ್ಪೆಂಡ್ ಆಲ್ ದ ಮನಿ ದಟ್ ವಿ ವಿಲ್ ಅರ್ನ್ ಇನ್ ಅವರ್ ಲೈಫ್ಸ್. ಬ್ಯಾಡ್ ನ್ಯೂಸ್ ಏನಂಗಿದ್ರೆ ದ್ಯಾಟ್ ಈಸ್ ದ ಬ್ಯಾಡ್ ನ್ಯೂಸ್. ಅದೇ ಬ್ಯಾಡ್ ನ್ಯೂಸು. ಯಾಕೆ ಅಂತ ಅಂದರೆ, ನಾನು ರಂಗಸ್ವಾಮಿಯವರು ಮಾತಾಡ್ಕೊಳ್ತಾ ಇರ್ತೀವಿ, ನಾವು ಸಾಯ್ತೀವಲ್ಲ ಆ ದಿವಸ ನಮ್ಮ ಬ್ಯಾಂಕ್ನಲ್ಲಿ ಇರುತ್ತಲ್ಲ ಹಣ, ಅದು ದಟ್ ಈಸ್ ದಿ ಲಾಸ್ ದಟ್ ವಿ ವುಡ್ ಹ್ಯಾವ್ ಮೇಡ್ ಆನ್ ಅವರ್ ಲೈಫ್. ಓಕೆ, ಯಾಕೆ ಅಷ್ಟು ಹಣ ಗಳಿಸೋದಕ್ಕೆ ನಾವು ಎಷ್ಟೆಲ್ಲ ಪರಿಶ್ರಮ ಪಟ್ವಿ, ಆದರೆ ಅದನ್ನು ಕೊನೆಗೆ ಸ್ಪೆಂಡ್ ಮಾಡಲಾಗದೆ, ಅದನ್ನು ಖರ್ಚು ಮಾಡಲಾಗದೆ ಸತ್ತೋದ್ವಿ ಅಂತ ಅಂದರೆ ದ್ಯಾಟ್ಸ್ ದ ಲಾಸ್ ದಟ್ ವಿ ವುಡ್ ಹ್ಯಾವ್ ಮೇಡ್ ಆನ್ ಅವರ್ ಲೈಫ್. ಅಂದರೆ ಹಣ ಗಳಿಸೋದಕ್ಕೆ ಸಮಯ ಪರಿಶ್ರಮ ವ್ಯಯಿಸಿದ್ವಿ, ಆದರೆ ಅದರ ಫಲಾನ ಅನುಭವಿಸೋಕ್ಕಾಗಲಿಲ್ಲ ಅಂತ ಮಾತಾಡ್ತಾ. ಈಗ ಯಾರೋ ಒಂದು ಮಾತು ಬಂತು, ಓಕೆ, ಜನಕ್ಕೆ ಖರ್ಚು ಮಾಡೋದು ಗೊತ್ತು ಅಂತ. ಸಾರಿ, ಕಂಪ್ಲೀಟ್ಲಿ ಡಿಸ್ಅಗ್ರಿ. ಜನಕ್ಕೆ ಖರ್ಚು ಮಾಡೋದು ಗೊತ್ತೇ ಇಲ್ಲ. 99% ಜನಕ್ಕೆ ಹಣ ಗಳಿಸೋದಷ್ಟೇ ಗೊತ್ತು. ಓಕೆ, ಖರ್ಚು ಮಾಡೋದಾಗಲಿ, ಉಳಿತಾಯ ಮಾಡೋದಾಗಲಿ, ಹೂಡಿಕೆ ಮಾಡೋದಾಗಲಿ ಗೊತ್ತೇ ಇಲ್ಲ. ಹಣದ ವಿಷಯಕ್ಕೆ ಬಂದಾಗ, ಸಾರಿ ಥಿಯರಿ ಕ್ಲಾಸ್ ಥರ ಕೇಳಿಸಿದ್ರೆ, ವಿ ಕ್ಯಾನ್ ಓನ್ಲಿ ಡೂ 4 ಥಿಂಗ್ಸ್ ವಿತ್ ಮನಿ, 4 ರೀಸನಬಲ್ ಮೀನಿಂಗ್ಫುಲ್ ಥಿಂಗ್ಸ್ ವಿತ್ ಮನಿ. ಏನಪ್ಪ ಅದು? ವಿ ಕ್ಯಾನ್ ಅರ್ನ್, ಹಣನ ನಾವು ಗಳಿಸ್ಬೋದು. ವಿ ಕ್ಯಾನ್ ಸೇವ್, ಓಕೆ, ಹಣನ ಉಳಿಸ್ಬೋದು. ಮೂರನೇದು, ವಿ ಕ್ಯಾನ್ ಸ್ಪೆಂಡ್, ಹಣನ ನಾವು ಖರ್ಚು ಮಾಡ್ಬೋದು. ಕೊನೆಯದು, ಹಣನ ವಿ ಕ್ಯಾನ್ ಇನ್ವೆಸ್ಟ್, ಹೂಡಿಕೆ ಮಾಡ್ಬೋದು. ಇವೇ 4 ಮಾಡೋಕ್ಕೆ ಸಾಧ್ಯ ಹಣದಲ್ಲಿ, ಇನ್ನೇನು ಬೇರೆ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡಿದ್ರೂ ಸ್ವಲ್ಪ ಸರಿ ಬರದೇ ಇರೋಂಥದ್ದು. ಯು ಕ್ಯಾನ್ ಬಾರೋ, ಓಕೆ, ಯು ಕ್ಯಾನ್ ಸ್ಟೀಲ್, ಯು ಕ್ಯಾನ್ ಚೀಟ್, ಆ ಥರದ್ದು ಮಾಡ್ಬೋದು, ಅದು ಬೇರೆ ವಿಷಯ, ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಬಟ್ ಇವಿಷ್ಟೇ ಮಾಡೋಕ್ಕಾಗೋದು. ಇವುಗಳಲ್ಲಿ ನಿಮಗೆ ಸಂತೋಷ ಕೊಡುವಂಥದ್ದೇನು? ಒಂದೇ, ಅರ್ಥ ಮಾಡ್ಕೋಬೇಕು, ಸ್ಪೆಂಡಿಂಗ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಕ್ಯಾನ್ ಗಿವ್ ಯು ಪ್ಲೆಷರ್. ಇನ್ನು ಮಿಕ್ಕಿದ್ದೆಲ್ಲನೂ ದೇ ಆರ್ ಸೋರ್ಸಸ್ ಆಫ್ ಸ್ಟ್ರೆಸ್. ಆ ಕಾರಣಕ್ಕಾಗಿದೆ ನಾವು ಅದ್ರ ಕಡೆ ಗಮನ ಕೊಡೋಕ್ಕೆ ಹೋಗಲ್ಲ. ಓಕೆ, ಗಳಿಸೋದ್ರ ಕಡೆ ಗಮನ ಕೊಡ್ತೀವಿ, ಜೀವನೋಪಾಯಕ್ಕೆ ಬೇಕೇ ಬೇಕು, ಅದರಿಂದ ಅಷ್ಟೇ. ಆದರೆ ಉಳಿತಾಯ ಮಾಡೋಕ್ಕೆ, ಹೂಡಿಕೆ ಮಾಡೋದಕ್ಕೆ ಯು ನೀಡ್ ಟು ಇನ್ವೆಸ್ಟ್ ಮೈಂಡ್ ಸ್ಪೇಸ್. ದ್ಯಾಟ್ ಈಸ್ ವೆರಿ ಸ್ಟ್ರೆಸ್ಫುಲ್, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ವಿ ಡೋಂಟ್ ಸ್ಪೆಂಡ್ ಎನಫ್ ಟೈಮ್ ಟು ಥಿಂಕ್ ಅಬೌಟ್ ಇಟ್. ವಿ ವರಿ ಅಬೌಟ್ ಇಟ್. ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಯೋಚನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದ್ರ ಬಗ್ಗೆ ನಾವು ಪ್ರಜ್ಞಾಪೂರ್ವಕವಾಗಿ ಯೋಚಿಸಿ ನಾವು ಡಿಸಿಷನ್ಗಳನ್ನ ತಗೊಳ್ಳಲ್ಲ. ಅತ್ಯಂತ ಚಿಕ್ಕ ವಿಷಯಗಳಿಗೆ ನಾವು ತಲೆ ಕೆಡಿಸ್ಕೊಳ್ತೀವಿ, ಬಾರ್ಗೇನ್ ಮಾಡ್ತೀವಿ, ಹೊಡೆದಾಡ್ತೀವಿ. ಆದರೆ ದೊಡ್ಡ ಹೂಡಿಕೆ ಡಿಸಿಷನ್ ಬಂದಾಗ ಅದ್ರ ಬಗ್ಗೆ ನಾವು ಹೆಚ್ಚು ಯೋಚಿಸದೆ ಹಾಗೆ ಬೇರೆ ಯಾರಿಗೋ ಬಿಟ್ಬಿಡ್ತೀವಿ. ಅದ್ರ ಬಗ್ಗೆ ಸಾಕಷ್ಟು ಇನ್ಪುಟ್ನ ತೊಗೊಳೋದಕ್ಕೆ ಇದು ಮಾಡಲ್ಲ. ಏಕೆಂದರೆ ಅದರ ಹೆಚ್ಚಿನ ಇನ್ಪುಟ್ಟು ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜಲ್ಲಿರುತ್ತೆ, ನಮಗೆ ಗೊತ್ತಾಗದೇ ಇರೋ ಥರ ಇರುತ್ತೆ. ಬಹುಶಃ ಆ ನಿಟ್ಟಿನಲ್ಲೂ ಕೂಡ ವಿಸ್ತಾರ ಮನಿ ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹಣಕಾಸಿನ ವಿಷಯಗಳನ್ನು ನಮಗೆ ತಲುಪಿಸೋದ್ರ ಮೂಲಕ ಒಳ್ಳೇದು ಮಾಡುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.